ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದ್ರೆ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಯಾವ್ದೇ ಸುಮಾರು ತರ ರೆಸಿಪೀಸ್ ಮಾಡಿದೀನಿ. ಅಂಡ್ ಇದು ಒಂಥರ ರೆಸಿಪಿನೇ. ಒಂದು ಸಾಂಬಾರಲ್ಲಿ ಎಷ್ಟೊಂದ್ ತರ ವೆರೈಟಿ ಮಾಡ್ಬೋದು. ಸೊ ಇದು ಮದ್ವೆ ಶೈಲಿಲಿ ಅಂಡ್ ಮುದ್ದೆಗೆ, ಚಪಾತಿಗೆ, ವೈಟ್ ರೈಸಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ತಿನ್ಕೊಳ್ಳಿ. ಅಂಡ್ ಮೇನ್ ಉಪ್ಪು ಖಾರ ಎಲ್ಲ ನಿಮ್ಗೆ ಯಾವ ತರ ಬೇಕೋ ಆ ತರ ನೋಡ್ಕೊಂಡು ಟೇಸ್ಟ್ ನೋಡಿ ಹಾಕೊಳ್ಳಿ. ಅಂಡ್ ಬನ್ನಿ ಇವಾಗ ಹೇಗೆಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬನ್ನಿ. ಬಾಯ್. ಮಸಾಲೆಗೆ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಗಸಗಸೆ, ಸ್ವಲ್ಪ ಪುಟಾಣಿ ಅಂದರೆ ನಿಮ್ಮ ಕಡೆ ಏನಂತಾರೆ ಹುರ್ಗಡ್ಲೆ, ಸ್ವಲ್ಪ ಸೋಂಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದು ಮಸಾಲೆಗೆ. ಒಗ್ಗರಣೆಗೆ ನಾನು ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಸಣ್ಣ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಹಾಕೋಬೋದು. ನನ್ನ ಹತ್ರ ಪೇಸ್ಟ್ ಇತ್ತು, ಹಾಗಾಗಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕ್ಕದಾಗಿ ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಣ್ಣು, 2 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಕಾಯಿ ತೊಗೊಂಡಿದ್ದೀನಿ. ಈಗ ಏನು ಮಾಡೋದು ಅಂತ ನೋಡೋಣ. ಇದಿಷ್ಟು ಐಟಮು ಚೆನ್ನಾಗಿ ಹುರ್ಕೋಬೇಕು. ಸ್ಪೈಸಸ್ಗೆ ನಾನು ಧನಿಯಾ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನ ಮತ್ತು ಮಾಡೋದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾಡುವಾಗ ಹಾಕೊಳ್ಳೋಣ. ಇವಾಗ ನಾನು ಇದು ಹುರ್ಕೊಳ್ಳೋ ಪಾತ್ರೆ ನಮ್ಮಲ್ಲಿ ಇದು ಹುರಿಯೋಕ್ಕೆ ಅಂತಲೇ ಸಪ್ರೇಟಾಗಿ ಈ ಪಾತ್ರೆ ಇಟ್ಟಿರೋದು. ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈರುಳ್ಳಿ, ಇಲ್ಲಿ ಮಸಾಲೆ ಇಟ್ಕೊಂಡಿದ್ವಲ್ಲ ಇದೆಲ್ಲನೂ ಹಾಕ್ಕೊಂಡು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಫಸ್ಟು ಹುರ್ಕೊಂಡು ಆದಮೇಲೆ ರುಬ್ಕೋಬೇಕು. ಈಗ ಎಲ್ಲನೂ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಈಗ ಕಾಯಿಯನ್ನು ನಿಮ್ಗೆ ಆಪ್ಷನಲ್ಲು, ನೀವು ಹುರ್ಕೊಂಡ್ರೆ ಹುರ್ಕೋಬೋದು, ಇಲ್ಲ ಸಪ್ರೇಟ್ ಡೈರೆಕ್ಟ್ ಹಂಗೆ ಮಿಕ್ಸರ್ ಮಾಡಿ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ನಾವು ಇದಕ್ಕೆ ಸ್ಪೈಸಸ್ಸು ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಡೈರೆಕ್ಟ್ ಸಾಂಬಾರು ಕೂಡ, ಚಿಕನ್ ಸಾಂಬಾರು ಲೈಟಾಗಿ ಬೆಚ್ಚಗೆ ಮಾಡ್ಕೊತೀರಲ್ವಾ, ಸೊ ಒಗ್ಗರಣೆ ಹಾಕ್ಕೋಬೋದು. ಸೊ ಆಪ್ಷನಲ್ಲು, ನಾನು ಇದಕ್ಕೆ ಹಾಕೋಕ್ಕೆ ಹೋಗಲ್ಲ. ಈಗ ಫಸ್ಟು ಇದನ್ನು ರುಬ್ಕೊಂಬರೋಣ. ಅದಕ್ಕೆ ನಾನು ಸ್ವಲ್ಪ 2 ಮಿಕ್ಸಪ್ ಆಗಬೇಕಲ್ವ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಮಸಾಲೆನ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈಗ ಇದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ಪಾತ್ರೆ ಕಾಯ್ತಾ ಇದೆ. ಇದಕ್ಕೆ ನಾವು ಆಲ್ರೆಡಿ ಕಾಯಿ ಎಲ್ಲ ರುಬ್ಬಿದ್ವಲ್ಲ, ಅದರಲ್ಲೇ ಎಣ್ಣೆ ಇರುತ್ತೆ, ಹಾಗಾಗಿ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಕಾಯ್ದಾದ್ಮೇಲೆ ಈ ಕಡೆ ಎಣ್ಣೆ ಹಾಕಿ ಕಾಯ್ತಾ ಇರಲಿ. ಅದು ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಥರ ಆಗಿದೆ. ಕಾಯಿ ಕೊತ್ತಂಬರಿ ಸಪ್ರೇಟ್ ರುಬ್ಕೊಂಡಿದ್ದೆ, ಹಾಗೆ ಮಿಕ್ಕಿದ್ದೆಲ್ಲ ಒಂದು ಕಡೆ ರುಬ್ಕೊಂಡಿದ್ದೆ. ಅದು ಎರಡೂ ಈ ಥರ ಫೈನ್ ಪೇಸ್ಟ್ ಮಾಡಿ ಒಂದು ಬೌಲಷ್ಟು ಆಗಿದೆ. ಸೊ ನಾನಿಲ್ಲಿ ಸಪ್ರೇಟಾಗಿ ಇದು ಸುಕ್ಕ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು kg ಅಷ್ಟಿದೆ ಚಿಕನ್ನು. ಸೊ ಈಗ ಬನ್ನಿ, ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಗ್ಗರಣೆಗೆ ಅಲ್ವಾ. ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಇಷ್ಟೇ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಥರ ಕೆಂಪಗಾಗಬೇಕು, ಸೀದಿಸ್ಬೇಡಿ.
ಚಿಕನ್ ಹಾಕೊಂಡು ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಮೊಬೈಲ್ ಒಂದ್ ಕೈಯಲ್ಲಿ ಇದೊಂದ್ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಸಿಗ್ತೀನಿ ರೀ. ಈಗ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಒಂದ್ ಸ್ವಲ್ಪ ಅರಿಶಿನ ಎರಡೂನು ಅರಿಶಿನ ಒಂದ್ 1/4 ಟೀ ಸ್ಪೂನು, ಉಪ್ಪು 1 ಸ್ಪೂನ್ ಹಾಕಿದ್ದೀನಿ. ಸೊ ಇವಾಗ ಇನ್ನೊಂದ್ ರೌಂಡ್ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಸೊ ಆಗ್ಲೇ ತೋರಿಸಿದ್ದೆ ಅಲ್ವಾ ನಾನು ಸ್ಪೈಸಸ್. ಈಗ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರಿಶಿನ ಉಪ್ಪು ಹಾಕೊಂಡು. ಈಗ ನಾನು ಹಸಿಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ, ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ, ಖಾರ ಇರ್ಲಿ ಅಂದ್ಬಿಟ್ಟು. ಈಗ ಸ್ಪೈಸಸ್ಗೆ ನಾನು ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಇರಬೇಕು ಸಾಂಬಾರು, ಖಾರ ಊಟ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ. ಈಗ ಇನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಅದೊಂಚೂರು ಎಣ್ಣೆ ಬಿಟ್ಕೊಂಡು ಅದರಲ್ಲೇ ಬೇಯಬೇಕು. ಈಗ ನೆಕ್ಸ್ಟ್ ಬೇರೆ ಕೆಲಸ ಮಾಡುವ. ಬರೀ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ಎಣ್ಣೆ ಬಿಟ್ಕೊತಾ ಇದ್ದಂಗೆ ಈಗ ರುಬ್ಕೊಂಡಿರುವಂತಹ ಮಸಾಲೆ ಹಾಕೋಬೇಕು. ಇದನ್ನೆಲ್ಲ ನೀಟಾಗಿ ಸ್ಪೂನಲ್ಲೇ ಹಿಂಗಂದು ಹಾಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ ಇನ್ನೊಂದು ರೌಂಡು ಈ ಥರ ಹಾಕ್ಕೊಂಡು ಒಂಚೂರು ಮಸಾಲೆ ಒಂಚೂರು ಬೇಯಬೇಕು. ಹುರ್ಕೊಂಡು ಹಾಕಿರೋದು ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಒಂಚೂರು ಎಣ್ಣೆ ಬಿಡಲಿ ಚಿಕನ್ಗೆ ಅಂದ್ಬಿಟ್ಟು ಇನ್ನೊಂದು ರೌಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ನಿಮಗೆ ಗ್ರೇವಿ ಬೇಕಂದರೆ ಇದನ್ನೇ ಹಿಂಗೆ ತಗೋಬೋದು, ಬೇಡ ನಮಗೆ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಈಗ ಎಣ್ಣೆ ಬಿಟ್ಕೊಂಡು ಆದಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ನೋಡಿ ಹಾಕ್ಕೊಳ್ಳಿ. ಜಾರಲ್ಲಿ ಇದ್ದಿದ್ದೆಲ್ಲ ನಾನು ಹಾಕೋತಾ ಇದ್ದೀನಿ. ನಂಗೆ ಸ್ವಲ್ಪ ಸಾಂಬಾರು ಥರ ಬೇಕು ಅಂತ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಪೀಸೆಲ್ಲ ಕುದಿಸ್ಕೊಂಡು ಆಮೇಲೆ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಆದರೆ ಸಾಂಬಾರು ರೆಡಿ. ನಾನು ಮಾಡುವಂತಹ ಸಿಂಪಲ್ಲಾಗಿ ಸಾಂಬಾರು ರೆಡಿಯಾಗಿದೆ. ಇನ್ನೇನು ಒಂದು 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಲಿದೆ. ಅಷ್ಟರಲ್ಲಿ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಸಿಗುವ. ಬಾಯ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್.